ಮಾಡೇನೆಂಬ ಮಾತು ಉಳ್ಳವಂಗೆ, ಅವರಿವರು ಆಡಿದರೆ ಎಂಬ ಹಂಗೇಕೆ. ಮಾಡೋ ಮಾಟನ್ನು ನಾವು ಮಾಡಿರುವ ಯಾವುದೇ ಕ್ರಿಯೆಗಳು, ಮನೆಯನ್ನು ಕಟ್ಟಿವಿ, ಹೊಲ ಅಂತ ತೊಗೊಂಡಿವಿ, ಏನೇನೋ ಮಾಡೀವಿ. ನಾವು ಮಾಡಿದ ಮಾಟ, ನಾವು ಮಾಡಿದ ಕಲೆ, ನಾವು ಮಾಡಿದ ಮನೆ, ನಾವು ಮಾಡಿದ ಯಾವುದೋ ಒಂದು ಅದ್ಭುತವಾದ ಕೆಲಸ, ಇಷ್ಟೆಲ್ಲ ಮಾಡಿ ಮಂದಿ ಹಿಂಗಂತಾರೆ ಹಂಗಂತಾರೆ, ಅದ್ರ ಬಗ್ಗೆ ಚಿಂತೆ ಮಾಡ್ತೀರಿ. ಮಾಡೋತನ ಮಾಡಿದೆವು ಯಪ್ಪ, ಮಂದಿ ಸರಿ ಆಗಿಲ್ಲ ಅಂತಾರೆ, ಮತ್ತೊಂದು ಕಟ್ ಅಂತಾರೆ, ಇದು ಕೆಡು ಅಂತಾರೆ. ಈಗ ನಾವು ಮಾಡಿದ ಯಾವುದೇ ಕ್ರಿಯೆಯನ್ನು ಇನ್ನೊಬ್ಬರದನ್ನು ಅಲ್ಲಗಳಿತಾರೆ, ಇನ್ನೊಬ್ಬರದನ್ನು ಪ್ರೀತಿಸುವುದಿಲ್ಲ ಅಂತ ಅನ್ನಬಾರ್ದು. ನಾವು ಮಾಡಿದ ಯಾವುದೇ ಕ್ರಿಯೆ ಶ್ರೇಷ್ಠವಾಗಿ ಇದ್ದೇ ಇರ್ತದೆ. ನಾವು ಮಾಡಿದ ಎಲ್ಲ ಕ್ರಿಯೆಗಳನ್ನು ನಾವು ಅಲ್ಲಗಳಿಬಾರ್ದು, ಅಂದ್ರೆ ನಮ್ಮದು ಯಾವುದೇ ಯಶಸ್ವಿ ಆಗ್ತದೆ. ಜನರೇನು ಬಲ್ಲರು, ನಮ್ಮ ಪ್ರತಿಭೆಯನ್ನು, ನಮ್ಮ ಕಾರ್ಯವೈಖರಿ ಅವರಿಗೆಲ್ಲ ಏನು ತಿಳಿತದೆ. ಅದಕ್ಕಾಗಿ ಜನರು ಹಾಗೂ ಹೀಗೂ ಮಾತನಾಡುವರೆ. ನೀನು ಮಾಡಿದ ಯಾವುದೇ ಮಾತಿನ ಮ್ಯಾಗ ನಿನ್ನ ವಿಶ್ವಾಸ ಇರಬೇಕು, ವಿಶ್ವಾಸ ಕಳ್ಕೋಬಾರ್ದು. ಸಂಶಯಕ್ಕೆ ಅದಕ್ಕೆ ಇದು ಮಾಡಿದಕ್ಕೆ ಅವ್ರು ಹಿಂಗಂದರು, ಅವ್ರು ಹಂಗಂದರು. ಗುಡಿ ಕಟ್ಟಿದ ಮತ್ತೆ ಹಡಹಲ್ಲದೆ ಅವರಡಿ ಸೆಳೆಯುತ್ತಕ್ಕೆ ಕಟ್ಟು ತನಗಟ್ಟಿ ಕೆಡೋದು ಯಾಕೆ, ಪೂರ್ಣ ಮಾಡಿಬಿಟ್ಟು ಕೋಟ್ಗಟ್ಟಲೆ ಹಾಕಿ ಕಟ್ಟಿ ಬಂದು ಏನು ಕೆಲವರು ಮೂರು ಮೂಲೆ ಆಗ್ಯದ, ವಾಸ್ತವ ಸರಿಯಾಗ್ಯದ ಅಂದರು, ಎಲ್ಲ ಕೆಡಿಬಿಟ್ಟು ಅವ್ರ ಮಾತು ಕೇಳಿ. ಹೀಗೆ ಜನರು ಹೇಳ್ದಂಗೆ ಕೇಳ್ಕೊಂಡು ಆದ್ರೆ ಇಲ್ಲಿ ನಾವು ಬದುಕಲಿಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಅವರು. ಒಬ್ಬ ಮುದುಕ ಕುದುರೆ ತಗೊಂಡು ಹೊರಟಿದ್ದ, ಹಿಂದೆ ಮೊಮ್ಮಗ ಅಳ್ಕೊತ ಬಂದು ಮುತ್ಯ ನಾನು ಬರ್ತೀನಿಪ್ಪ, ಬೇಡ ನಾ ಒಬ್ಬನೇ ಹೋಗ್ತೀನಿ ಅಂತ. ಮುಂದೆ ಕುದುರೆ ಹೊರಟಿರುವಾಗ ಒಬ್ಬ ಬಂದು ಕೇಳ್ದ, ಅಜ್ಜ ಇಲ್ಲೇ ಹೊರಟ್ರಿ, ಮುಂದಿನ ಊರಿಗೆಪ್ಪ. ಹಿಂದೆ ಬರೋ ಯಾರು ನನ್ನ ಮೊಮ್ಮಗನ ನಡೆಯಕ್ಕೆ ಹಚ್ಚಿ ಕುದುರೆ ಮೇಲೆ ಕೂತಿದ್ದು, ಏನಪ್ಪ ನೀನು ಬುದ್ಧಿ ಐತಿಲ್ಲ ಅಂತಂತ. ಇಪ್ಪ ಹೌದಲ್ಲ, ಈ ಬಾರಪ್ಪ ಮೊಮ್ಮಗನೇ ಮಂದಿ ಬೇಕತ್ತಾರೆ ಬಾ ಅಂತ ಅವನು ಕರೆದ. ಅವನು ಕುಂದ್ರೆ ಶಿವ ಇಳ್ದ. ಕುದುರೆ ಹೊಡ್ಕೊಂಡು ಓಡಿಸ್ತಾ ಇದ್ದ, ಮುದುಕ ಹಿಂದಾಗಿದ್ದ. ಆ ಮುದುಕನಿಗೆ ಮತ್ತೊಬ್ಬ ಕೇಳಿದ, ಎಲ್ಲಿ ಹೊರಟಿ, ಮತ್ತು ಹಿಂದೆ ಹೊಂಟವ ಯಾರು? ನಮ್ಮ ಅಜ್ಜ. ಮುಪ್ಪಾನ ಮುದುಕನ ನಡೆಯಕ್ಕೆ ಹಚ್ಚಿ ಕ್ವಾಣಾಗಿ ಮೇಲೆ ಕೂತಿದ್ಯಾ ಅಂತ ಬೈದ್ಬಿಟ್ಟು. ಅಜ್ಜ ನನಗೂ ಬೇಕೈತಾರಪ್ಪ, ನೀನು ಬಾ ಅಂತೇಳಿ ಇಬ್ಬರೂ ಕೂಡಿ ಕುಂತಾರೆ ಮ್ಯಾಲೆ. ಮತ್ತೊಬ್ಬ ಇದರಿಗೆ ಬಂದು ಕೇಳಿದ, ಕುದುರೆ ಯಾರ್ದಪ್ಪ ಇದು, ನಿಮ್ಮದ ಮಂದಿದಂತ. ಹೆಣ್ಣು ಕುದುರೆ, ಗಬ್ಬದ ಕುದುರೆ, ಬ್ಯಾನ್ ಇಲ್ದಂಗೆ ಇಬ್ಬರು ಕೂತಿರೋ, ನಿಮಗೆ ಮನುಷ್ಯತ್ವ ಅದಿಲ್ಲ ಅದು ಬೈದ್ಬಿಟ್ಟು ಇಬ್ಬರು ಉಳಿದ್ರು. ಆ ಕಡೆ ಒಬ್ಬ ಈ ಕಡೆ ಒಬ್ಬ ಅದ್ರ ಮಗಡ ಹಿಡ್ಕೊಂಡು ಹೊಂಟರು. ಮುಂದೆ ಇನ್ನೊಬ್ಬ ಬಂದ, ತಡ್ರಿಪ್ಪ ಎಲ್ಲಿ ಹೊಂಟಿರಿ ಅಂತ ಊರಿಗೆ ಹೊಂಟಿವಿ. ಮಂದಿ ಕುದುರೆ ಎದಕ್ಕೆ ತೊಗೊಂಡಿರ್ತಾರೆ, ಕುದುರೆ ಎದಕ್ಕೆ ತೊಗೊಂಡಿರ್ತಾರೆ? ಕೈಯಾಗಿ ಹಿಡ್ಕೊಂಡು ಹೋಗ್ರ, ಕೈಯಲ್ಲಿ ಕುಂದ್ರಕ್ಕೆ. ನೀವಲ್ಲಿ ಅದ್ರ ಮೇಲೆ ಕುಂದ್ರಿ ಒಂದು, ಅಲ್ಲಂದ್ರೆ ಆ ಕುದುರೆ ಹೊರ್ರಿ ಒಂದು ಅಂತ ಹೇಳ್ಬಿಟ್ಟ. ಇವರು ಕುದುರೆ 4 ಕಾಲು ಕಟ್ಟಿ ನೊಗ ಹಾಕಿ ಹೊತ್ಕೊಂಡು ಹೊಂಟುಬಿಟ್ರು. ಒಂದು ಬ್ರಿಡ್ಜಿನ ಮೇಲೆ ಒದ್ದಾಡಿ ಬಿದ್ದು ಸತ್ತೋಗಿ. ಯಾಕೆ ಸತ್ತಿದು, ಇದರ ಸಲುವಾಗಿ ಸತ್ತು ಅಂದ್ರೆ ಜನರಾಡಿರೋ ಮಾತನ್ನು ಕೇಳಿ ಮಂದಿ ಮತ್ತು ಯಾಕೆ ಕೇಳಿದೆಪ್ಪ. ಅಡವಿಯೊಳಗಿದ್ದರೆ ಮೃಗಜಾತಿ ಎಂಬರು, ಊರೊಳಗಿದ್ದರು ಉಪಾಸಕನೆಂಬರು, ಶಠದ ನಡೆದರೆ ಅಹಂಕಾರಿ ಎಂಬರು, ಬಾಗಿ ನಡೆದರೆ ಡೌಗನೆಂಬರು, ಇಂತಿ ಜನಮೆಚ್ಚಿ ನಡೆದೆ ಮನಮೆಚ್ಚಿ ನಡೆ ಎಂದ ಕಾಮಾರ ಪ್ರಿಯ ರಾಮನಾಥ. ಈ ರೀತಿಯಾಗಿ ಜನಪ್ರೀತಿ ಗಳಿಸ್ಲಕ್ಕೆ ಹೋಗ್ಬೇಡಪ್ಪ, ಮನಮೆಚ್ಚಿ ನಡಿಬೇಕು, ಮನಮೆಚ್ಚಿ ನಡೆಯುವುದೇ ಚಂದ ಅನ್ನುವಂತೆ ಇಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಯಾವುದೇ ವಸ್ತುವನ್ನು ಯಾರಿಗೇ ಕೊಡಲಿ ಹಿಂದೆ ಹಳಾಳಿಸಬೇಡ್ರಿ, ಯಾಕೆ ಕೊಟ್ಟೆ ಅಂತ ಕೊಟ್ಬಿಟ್ರೆ ಮುಗಿ. ಈ ಭಾಳ ಮಂದಿ ಹೇಳ್ತಾರೆ, ಮಗಳು ಕೊಡ್ತಾರೆ ಅವ್ರ ಮನೆಗೆ ಯಾಕೆ ಕೊಟ್ಟೆವು. ಇಲ್ಲಿ ಜೀವನ ತುಂಬ ಬರುತ್ತಾ ಇತ್ತು. ಇಂಥದ್ದೆಲ್ಲ ಹೋಗಿ ಅವರ ಅಡಿ ಏನಾರು ಸಲ ಐತಕ್ಕೆ ಯಾರು ನಿಮ್ಮನ್ನು ಕಂಡ್ರೆ ಸೇರೋದಿಲ್ಲ, ಅವ್ರ ಹತ್ರ ಯಾಕೆ ಹೋಗ್ತೀರಿ ನೀವು? ಆದ್ರೆ ಆತಿಥ್ಯವಿಲ್ಲದಲ್ಲಿ ಅರಗಳೇ ಇರಬಾರ್ದು. ಶಾಸ್ತ್ರದ ಬಗ್ಗೆ ಯಾರು ಟೀಕಿಸ್ತಾ ಇದ್ದಾರೆ, ಯಾರು ಅಲೆಗಳಿದ್ದಾರೆ, ಅವರ ಸಾಮೀಪ್ಯಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಕಾಮಹರ ಪ್ರಿಯ ರಾಮನಾಥ. ಎಲ್ಲರಿಗೂ ವಂದನೆಗಳು.